ಇನ್ನು ಪಂಜಾಬ್ನಲ್ಲಿ ಮತ್ತೊಂದು ಬೇಟೆಯಾಡಿದ ಸೈನಿಕರು ಪಾಕಿಸ್ತಾನದ ಇಬ್ಬರು ಗೂಢಚಾರಿಗಳನ್ನ ಬಂಧನ ಮಾಡಿದ್ದಾರೆ. ಪಂಜಾಬ್ನಲ್ಲಿ ಮತ್ತೊಂದು ಬೇಟೆಯಾಡಿದ ಸೈನಿಕರು ಪಾಕಿಸ್ತಾನದ ಇಬ್ಬರು ಗೂಢಚಾರಿಗಳ ಬಂಧನವಾಗಿದೆ. ಪಾಲಕ್ ಶೇರ್ ಮಾಶಿಫ್ ಜೊತೆಗೆ ಸೂರಜ್ ಬಂಧಿತರು ಇಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ. ಬಂಧಿತ ಪಾಕ್ನ ಬೇಹುಗಾರಿಕೆ ಸಿಬ್ಬಂದಿಯಾಗಿದ್ದಾರೆ. ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಭದ್ರತೆಯ ಸೂಕ್ಷ್ಮ ವಿಚಾರಗಳ ಬಗ್ಗೆ ಪಾಕ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ರು. ಸೇನಾ ಕಂಟೋನ್ಮೆಂಟ್ ಸೇರಿದಂತೆ ಏರ್ ಬೇಸ್ನ ಎಲ್ಲಾ ಫೋಟೋಗಳು, ಭಾರತದ ಸೇನಾ ವಾಹನಗಳ ಎಲ್ಲಾ ಫೋಟೋಗಳು ಅವನ ಹತ್ರ ಬಯಲಾಗಿದೆ. ಪಾಕ್ಗೆ ಈ ಫೋಟೋಗಳನ್ನ ರವಾನೆ ಮಾಡ್ತಾ ಇದ್ದ. ಪಾಕಿಸ್ತಾನದ ISI ಜೊತೆ ಸಂಪರ್ಕದಲ್ಲಿದ್ದ ಈ ಪಾಪಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಪಂಜಾಬ್ನಲ್ಲಿ ಬೇಟೆ ಶುರುವಾಗಿದೆ. ಪಾಕಿಸ್ತಾನದ ಇಬ್ಬರು ಗೂಢಚಾರಿಗಳನ್ನ ಅರೆಸ್ಟ್ ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಪಾಕಿಸ್ತಾನದ ಇಬ್ಬರು ಗೂಢಚಾರಿಗಳು ಈಗಾಗಲೇ ಪಾಕಿಸ್ತಾನಕ್ಕೆ ವಿವಿಧ ಮಾಹಿತಿಗಳನ್ನ ಭಾರತದ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲಾ ಫೋಟೋಗಳು ಇವನ ಹತ್ರ ಇದ್ವಂತೆ. ಅದನ್ನ ಪಾಕಿಸ್ತಾನಕ್ಕೆ ಕಳುಹಿಸಿಕೊಡ್ತಾ ಇದ್ದಂತೆ. ತಗಲಾಕೊಂಡಿದ್ರೆ ಕೊನೆಗೂ ಕೂಡ ಇಂತಹ ಸಂದರ್ಭದಲ್ಲೇ ಬೇಕಾಗಿರೋದು. ಒಂದು ಕಡೆ ಯುದ್ಧದ ವಾತಾವರಣ ನಿರ್ಮಾಣವಾಗ್ತಾ ಇದೆ, ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಭಾರತದಲ್ಲೇ ಇದ್ದು ಭಾರತದ ಯಾವ್ಯಾವ ಸೂಕ್ಷ್ಮ ಗುಪ್ತಚರ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನ, ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಯುದ್ಧದ ತರಬೇತಿಗೆ ಸೇರಿದಂತೆ ಯಾವ್ಯಾವ ವಾಹನಗಳನ್ನ ಬಳಕೆಗೆ ಇಡಲಾಗ್ತಾ ಇದೆ. ಈ ಬಾರಿ ಎಂತೆಂತ ಯುದ್ಧ ಅಸ್ತ್ರಗಳನ್ನ ಕೂಡ ಭಾರತ ಎಣಿತಾ ಇದೆ, ರಣತಂತ್ರಗಳನ್ನ ಏನೆಲ್ಲ ಎಣಿತಾ ಇದೆ, ಎಲ್ಲಾ ಪ್ಲಾನ್ಗಳನ್ನ ಭಾರತಕ್ಕೆ ಇಲ್ಲಿಂದಲೇ ಪಾಕಿಸ್ತಾನಕ್ಕೆ, ಭಾರತದಲ್ಲಿದ್ದೇ ಪಾಕಿಸ್ತಾನಕ್ಕೆ ಕಳುಹಿಸಿಕೊಡುವ ಎಲ್ಲಾ ಕಾರ್ಯಗಳನ್ನು ಇವರು ಮಾಡ್ತಾ ಇದ್ರು. ಇವರಿಬ್ಬರನ್ನ ಈಗ ಅರೆಸ್ಟ್ ಮಾಡಿರುವಂತದ್ದು ಪಂಜಾಬ್ನಲ್ಲಿ. ಪಾಕಿಸ್ತಾನದ ಇಬ್ಬರು ಗೂಢಚಾರಿಗಳು ಇವರ ಹೆಸರು ಬಂದು ಭದ್ರತಾ ಸೇನೆ ಸೇರಿದಂತೆ ಬೇಹುಗಾರಿಕೆ ಸಿಬ್ಬಂದಿಯಾಗಿ ಭಾರತದಲ್ಲಿದ್ದೇ ಇವರು ಕೆಲಸ ಮಾಡ್ತಾ ಇದ್ರು. ಪಾಲಕ್ ಶೇರ್ ಎನ್ನುವವರು ಜೊತೆಗೆ ಸೂರಜ್ ಇವರಿಬ್ಬರು ಕೂಡ ಬಂಧಿತರಾಗಿದ್ದಾರೆ. ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತ ಸೂಕ್ಷ್ಮ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದೆ. ಇದೇ ವಿಷಯ ಈಗ ಬೇಕಾಗಿರೋದು. ಪಾಕಿಸ್ತಾನದ ಇವರನ್ನ ಇಟ್ಕೊಂಡು ಕೂಡ ಭಾರತ ಯಾವ ರೀತಿಯಾಗಿ ರಣತಂತ್ರಗಳನ್ನ ಪಾಕಿಸ್ತಾನದ ವಿರುದ್ಧವಾಗಿ ಹೆಣೆಯುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ಈಗಾಗಲೇ ಪಂಜಾಬ್ನಲ್ಲಿ ಮತ್ತೊಂದು ಬೇಟೆಯಾಡಿದೆ ಸೈನಿಕರು. ಪಾಕಿಸ್ತಾನದ ಇಬ್ಬರನ್ನ ಅರೆಸ್ಟ್ ಮಾಡಿರುವಂತೆ. ಈಗಾಗಲೇ ಒಂದು ಕಡೆ ಪಂಜಾಬ್ನಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಸೈನಿಕನನ್ನು ಕೂಡ ವಶ ಪಡೆದಿದ್ದಾರೆ. ಅದೇ ಪಂಜಾಬ್ನಲ್ಲಿ ಈಗ ಬೇಹುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತ ಏನು ಗುಪ್ತಚರ ಇಲಾಖೆಗೆ ಗುಪ್ತವಾಗಿ ಕೆಲಸ ಮಾಡ್ತಾ ಇದ್ರು, ಪಾಕಿಸ್ತಾನಕ್ಕೆ ಭಾರತದ ಎಲ್ಲಾ ಮಾಹಿತಿಗಳನ್ನ ರವಾನೆ ಮಾಡ್ತಾ ಇದ್ರು. ಪಂಜಾಬ್ನಲ್ಲಿ ಅಲ್ಲೇ ಮತ್ತೊಬ್ಬ ಸೈನಿಕ ಅರೆಸ್ಟ್ ಆಗಿದ್ದಾನೆ. ಜೊತೆಗೆ ಇವರು ಕೂಡ ಅರೆಸ್ಟ್ ಆಗಿದ್ದಾರೆ. ಒಟ್ಟಾರೆಯಾಗಿ 3 ಜನ ಅದೇ ಪ್ರಾಂತ್ಯದಲ್ಲಿ ಅರೆಸ್ಟ್ ಆಗಿರುವಂತದ್ದು. ಪಂಜಾಬ್ ಬಾರ್ಡರ್ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲೇ ಇದ್ಕೊಂಡು ಭಾರತಕ್ಕೆ ಎಲ್ಲಾ ಗುಪ್ತಚರ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ಕಳುಹಿಸಿಕೊಡುವ ಎಲ್ಲಾ ಕಾರ್ಯಗಳು ಇವರು ಮಾಡ್ತಾ ಇದ್ರು. ತಗಲಾಕೊಂಡಿದ್ದಾರೆ ಕೊನೆಗೂ ಕೂಡ. ಈ ಮೂಲಕವಾಗಿ ಭಾರತ ಯಾವ ರೀತಿಯಾಗಿ ಇವರನ್ನಿಟ್ಟುಕೊಂಡು ರಣತಂತ್ರಗಳನ್ನ ಹೆಣೆಯುತ್ತಾ ಅಥವಾ ಇವರಿಂದ ಏನಾದ್ರೂ ಮಾಹಿತಿಗಳನ್ನ ಕೆದಕುವ ಎಲ್ಲಾ ತಂತ್ರಗಳನ್ನು ಕೂಡ ಈಗಾಗಲೇ ಹೆಣೆದಿರ್ತಾರೆ. ಯಾವ್ಯಾವ ಪಾಕಿಸ್ತಾನ ಪ್ಲಾನ್ ಅನ್ನ ಮಾಡಿರುತ್ತೆ ಅದನ್ನೆಲ್ಲ ಕೂಡ ಇವರಿಂದ ಬಾಯಿ ಬಿಡಿಸುವ ಎಲ್ಲಾ ಪ್ರಯತ್ನ ಕೂಡ ಆಗುತ್ತೆ. ಜೊತೆಗೆ ಇವರು ಭಾರತದಲ್ಲಿ ಯಾವ್ಯಾವ ಪ್ಲಾನ್ಗಳನ್ನ ಮಾಡಿದ್ರೋ ಅದನ್ನು ಕೂಡ ಬಯಲು ಮಾಡಬೇಕಾಗುತ್ತೆ. ಭಾರತದಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಇವರು ಕೂಡ ಒಂದೊಂದೇ ತಂತ್ರಗಳನ್ನ ಕೂಡ ಹೆಣೆದಿರ್ತಾರೆ. ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ರೀತಿಯಾಗಿ ನಾವು ಕದಡಬೇಕು, ಯಾವ್ಯಾವ ವಿಧಾನದಲ್ಲಿ ನಾವು ಯಾರನ್ನ ಕೆಣಕಿ ಮತ್ತೊಂದು ಗೊಂದಲಕ್ಕೀಡು ಮಾಡುವಂತಹ ಸಂದರ್ಭವನ್ನ ಸೃಷ್ಟಿ ಮಾಡಬೇಕು. ಇಲ್ಲಿದ್ದುಕೊಂಡೇ ಇಂತಹ ರಣಪಿಚಾಚಿಗಳು ಕೂಡ ಇಲ್ಲಿದ್ದುಕೊಂಡೇ ಇಂತಹ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅದನ್ನು ಕೂಡ ಕೆದಕುವ ಎಲ್ಲಾ ಪ್ರಯತ್ನ ಕೂಡ ಆಗುತ್ತೆ. ಜೊತೆಗೆ ಪಾಕಿಸ್ತಾನದಲ್ಲಿ ಇದ್ಕೊಂಡು ಜೊತೆಗೆ ಆ ಪಾಕಿಸ್ತಾನದವರು ಯಾವ ರೀತಿಯಾಗಿ ರಣತಂತ್ರಗಳನ್ನ ಹೆಣಿತಾ ಇದ್ದಾರೆ ಅದನ್ನು ಕೂಡ ಕೆದಕುವ ಎಲ್ಲಾ ಪ್ರಯತ್ನ ಕೂಡ ಆಗ್ಬೇಕಾಗಿದೆ. ಈಗಾಗಲೇ ಇವನ ಹತ್ರ ಭಾರತದ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲಾ ಫೋಟೋಗಳಿದ್ವಂತೆ, ಭಾರತದ ಸೇನಾ ವಾಹನಗಳಿದ್ವಂತೆ, ವಾಹನದ ಫೋಟೋಗಳಿದ್ವಂತೆ. ಜೊತೆಗೆ ಯಾವ್ಯಾವ ಹೊಸ ವಾಹನಗಳನ್ನ ಭಾರತ ಈ ಯುದ್ಧಕ್ಕೆ ಸಿದ್ಧಗೊಳ್ತಾ ಇದೆ, ಜೊತೆಗೆ ಯಾವ ರೀತಿಯಾಗಿ ತಯಾರಿ ಮಾಡಿಕೊಳ್ತಾ ಇದೆ ಎಲ್ಲಾ ಫೋಟೋಗಳನ್ನ ಪಾಕಿಸ್ತಾನಕ್ಕೆ ಕಳುಹಿಸಿಕೊಡ್ತಾ ಇದ್ದಂತೆ.